ತನ್ನ ಮೇಲೆ ದಾಳಿ ಮಾಡಿದ್ದರ ವಿರುದ್ಧ ಅಫ್ಘಾನಿಸ್ತಾನದ ಮೇಲೆ ಪಾಕಿಸ್ತಾನವು ನೇರ ಯುದ್ಧ ಸಾರಿದ್ದು, ಮೊದಲ ಹಂತದ ದಾಳಿಯಲ್ಲಿ 133 ಜನರು ಸಾವನ್ನಪ್ಪಿದ್ದಾರೆ. ಅಫ್ಘಾನಿಸ್ತಾನದ ರಾಜಧಾನಿ ಕಾಬೂಲ್ ಮೇಲೆ ವೈಮಾನಿಕ ದಾಳಿ ನಡೆಸಿದ ಪಾಕಿಸ್ತಾನದ ವಾಯುಪಡೆಯು ಬಾಂಬುಗಳನ್ನು ಸುರಿಯಿತು. ಈ ದಾಳಿಯ ಮೊದಲ ದಾಳಿಯಲ್ಲಿ 133 ಮಂದಿ ಮೃತರಾದುದಾಗಿ ವರದಿಯಾಗಿದೆ. ಪಾಕಿಸ್ತಾನದ ಗಡಿಯಲ್ಲಿ ಅಫ್ಘಾನಿಸ್ತಾನವು ಅನಪೇಕ್ಷಿತ ದಾಳಿ ನಡೆಸಿದ್ದಾಗಿ ಹೇಳಲಾಗಿದೆ. ಇದರಲ್ಲಿ ಪಾಕಿಸ್ತಾನದ 8 ಮಂದಿ ಸೈನಿಕರು ಮರಣಿಸಿದ್ದಾಗಿ ಗೊತ್ತಾಗಿದೆ. ಆದರೆ ತಾಲಿಬಾನ್ ಸರ್ಕಾರವು 55 ಮಂದಿ ಪಾಕಿಸ್ತಾನಿ ಸೈನಿಕರನ್ನ ಕೊಂದಿರುವುದಾಗಿ ಹೇಳಿದೆ. ಇದರ ಬೆನ್ನಿಗೆ ನೇರ ದಾಳಿ ನಡೆಸಿದ ಪಾಕಿಸ್ತಾನವು ಕಾಬೂಲ್ ಮೇಲೆ ಬಾನಿನಿಂದ ಬಾಂಬ್ ಎಸೆದು ಸಾಕಷ್ಟು ಹಾನಿ ಉಂಟು ಮಾಡಿದೆ. ನಮ್ಮ ತಾಳ್ಮೆಗೂ ಒಂದು ಮಿತಿ ಇದೆ. ತಾಲಿಬಾನಿಗಳು ಕಾಲು ಕೆರೆದು ಜಗಳ ಆರಂಭಿಸಿದ್ದಾರೆ. ಆದ್ದರಿಂದ ನೇರ ಕದನ ಆರಂಭಿಸಿರುವುದಾಗಿ ಪಾಕಿಸ್ತಾನದ ರಕ್ಷಣಾ ಮಂತ್ರಿ ಖ್ವಾಜಾ ಆಸಿಫ್ ಹೇಳಿದ್ದಾರೆ. ಕಾಬೂಲಿನಲ್ಲಿ 3 ಸ್ಫೋಟಗಳು ಕೇಳಿಸಿದ್ದವು. ಪಾಕಿಸ್ತಾನದ ವಾಯುಪಡೆಯು ಕಂದಹಾರ್ ಮೇಲೆ ವಿಮಾನ ದಾಳಿ ಮಾಡಿದೆ ಎಂದು ತಾಲಿಬಾನ್ ಸರ್ಕಾರದ ವಕ್ತಾರ ಜಬೀಹುಲ್ಲಾ ಮುಜಾಹಿದ್ ತಿಳಿಸಿದ್ದಾರೆ. ಪಾಕಿಸ್ತಾನಕ್ಕೆ ಜನರು ವಾಪಸ್ಸಾಗುವ ವೇಳೆ ನಂಗರ್ಹಾರ್ ಪ್ರಾಂತ್ಯದ ಗಡಿಯಲ್ಲಿ ತಾಲಿಬಾನ್ ದಾಳಿಯಿಂದ 16 ಮಂದಿ ನಿರಾಶ್ರಿತರು ಗಾಯಗೊಂಡಿದ್ದು, ಒಬ್ಬರ ಸ್ಥಿತಿ ಗಂಭೀರವಾಗಿರುವುದಾಗಿ ಆ ಪ್ರಾಂತ್ಯದ ಮುಖ್ಯಸ್ಥ ಖುರೇಶಿ ಬತೂನ್ ಅವರು ತಿಳಿಸಿದ್ದಾರೆ.